ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಆರ್ ವ್ಲಾಗ್ಸ್. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದ ತಕ್ಷಣ ಕಾಮನ್ ಆಗಿ ಎಲ್ಲರೂ ಹೋಳ್ಗೆ ಅವೆಲ್ಲ ಸ್ವೀಟ್ ಮಾಡ್ತಾರಲ್ಲ, ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬೇಳೆ ಕುದ್ಲಕ್ಕೆ ಇಟ್ಟಿದ್ದಾರೆ. ಅದೆಲ್ಲ ಕುದಿಬೇಕಂತ, ಕುದ್ಮೇಲೆ ಅದಕ್ಕೆ ಕಟ್ಟೆಲ್ಲ ಬಸ್ತು ಆಮೇಲೆ ಇದಕ್ಕೆ ಬೆಲ್ಲ ಹಾಕಿ ಮಾಡಬೇಕಂತ, ಅದಕ್ಕೆ ಕುದಿಯೋಕೆ ಇಟ್ಟಿದ್ದಾರೆ. ನಾನು ನೋಡ್ಕೊಳ್ಳೋಣ ಕಲಿಯೋಣ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೀನಿ ವಿಡಿಯೋ ಮಾಡ್ಕೊತ. ಆಮೇಲೆ ಹಿಟ್ಟೆಲ್ಲ ನೆನೆಯಿಡ್ಬೇಕಂತ, ಅಂದರೆ ಹಿಟ್ಟು ಫಸ್ಟ್ಗೆ ನೆನೆಯಿಟ್ಟು ತುಂಬ ಸ್ಮೂತಾಗಿ, ಅಂದರೆ ನಾವು ಚಪಾತಿ ಪೂರಿ ಮಾಡ್ತೀವಲ್ಲ ಆ ರೀತಿ ಅಲ್ಲ, ತುಂಬ ಸ್ಮೂತಾಗಿ, ಅಂದರೆ ಹಿಂಗೆ ಹಿಗ್ಗಿದ್ರೆ ಹಿಂಗೆ ಬರಬೇಕು ಆ ರೀತಿ ಮೈದಾ ಹಿಟ್ಟಿಂದಿದು. ಆ ರೀತಿ ಎಲ್ಲ ಅಮ್ಮ ನೆನೆಯಿಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ನೆನೆಯಿಡ್ಬೇಕಂತ. ನಮ್ಮಮ್ಮ ಹಾಕ್ತಿದ್ದಾರೆ ಇಲ್ಲಿ ಆಯಿಲ್. ನನಗೆ ಹೇಳ್ತಿದ್ದಾರೆ ನನ್ನ ಮಾತು, ನಾನು ಹೇಗೆ ಮಾಡೋದಂದರೆ ಹೇಳ್ತಿದ್ದಾರೆ. ಆಯಿಲ್ ಹಾಕಿ ಚೆನ್ನಾಗಿ ನೆನೆಯಿಡಬೇಕು. ಅಂದರೆ ತುಂಬ ಸ್ಮೂತಾಗಿ ಗಟ್ಟಿಗೆ ಇರಬಾರ್ದು ಹಿಟ್ಟು, ತುಂಬ ಸ್ಮೂತಾಗಿ ಹಿಟ್ಟನ್ನು ಎಲ್ಲ ಈ ರೀತಿ ಎಲ್ಲ ನೆನಿಟ್ಕೋಬೇಕು. ನೆನಿಟ್ಕೊಂಡ್ರೆ ಆಮೇಲೆ ಇಲ್ಲಿ ಬೇಳೆ ಕುದ್ದಿರುತ್ತಲ್ಲ, ಆ ಬೇಳೆನ ಕಟ್ಟನ್ನೆಲ್ಲ ತೆಗೆದು ಇದಕ್ಕೆ ಬೆಲ್ಲ ಹಾಕಬೇಕು. ಅಂದರೆ ಹೆಂಗೆ ಅಂದರೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀವಿ ಅಂದರೆ ಅದಕ್ಕೊಂದು ಗ್ಲಾಸ್ ಬೆಲ್ಲ ಅಂತ ನಮ್ಮಮ್ಮ ಹೇಳಿದರು. ಇದು ನನಗೆ ಗೊತ್ತಿಲ್ಲ, ಅಂದಾಜು ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ ಮೇಲೆ ಅದು ನೀರು ಬಿಡೋವರೆಗೂ ಒಂದು ಸ್ವಲ್ಪ ಬಿಸಿ ಹಾಗೆ ಗ್ಯಾಸ್ ಆಫ್ ಮಾಡ್ದೇ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಇದನ್ನು. ಆಮೇಲೆ ಇದರಲ್ಲಿ ಏಲಕ್ಕಿ ಪೌಡ್ರ್ ಹಾಕಬೇಕು. ಹಾಕಿದ್ದೀವಿ, ಅದು ಕ್ಯಾಪ್ಚರ್ ಆಗಿಲ್ಲ. ಅದಾದಮೇಲೆ ಇವಾಗ ನಾನು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇದ್ದೀನಿ. ನಾನು ಹೇಗೆ ಮಾಡಬೇಕು ಅದೆಲ್ಲ ನಮ್ಮಮ್ಮ ಪಕ್ಕದಲ್ಲಿ ಹೇಳ್ತಿದ್ದಾರೆ ವಿಡಿಯೋ ಮಾಡ್ಕೊಂತ. ನಾನು ಅದನ್ನು ನೋಡಿ ಅವ್ರನ್ನ ಕೇಳ್ತಾ ಮಾಡ್ತಾಯಿದ್ದೀನಿ. ಫಸ್ಟು ಉಂಡೆ ತೊಗೊಂಡಿದ್ದೀನಿ, ಆಮೇಲೆ ಇದಕ್ಕೆಲ್ಲ ಆಯಿಲ್ ಹಚ್ಕೊಂಡು ಇದನ್ನು ಈ ರೀತಿ ಸ್ವಲ್ಪ ತಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಪೂರಿ ಶೇಪಲ್ಲಿ ಬರೋ ರೀತಿ ಬಂದಮೇಲೆ ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಹೂರಣ ತೊಗೊಂಡು ಬೇಸ್ ಎಷ್ಟೆಷ್ಟು ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊತಾರೆ, ನಾವು ಸ್ವಲ್ಪ ಕಮ್ಮಿನೇ ತಿನ್ನೋದು, ಅದಕ್ಕೆ ಸ್ವಲ್ಪ ಹೂರಣ ಹಾಕ್ಕೊಂಡು ಅದನ್ನು ಹಿಂಗೆಲ್ಲ ಕವರ್ ಮಾಡಿಬಿಡಬೇಕು. ಎಲ್ಲ ಈ ರೀತಿ ಎಲ್ಲ ಕವರ್ ಮಾಡಿ ತುಂಬ ಅದನ್ನ ಮೇಲೆಲ್ಲ ಹಿಂಗೆ ಜುಟ್ಟು ಥರ ಬರುತ್ತೆ, ಅದನ್ನೆಲ್ಲ ಕವರ್ ಮಾಡಿ ಹಂಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಇವಾಗ ಆಯಿಲ್ ಹಚ್ಚಿ ಇದಕ್ಕೆ ಪೇಪರ್ಗೆ. ಎದಕ್ಕೆ ಆಯಿಲ್ ಹಚ್ಚುತ್ತೀವಿ ಅಂದರೆ ಹತ್ಕೋಬಾರ್ದು ಅಂತೇಳಿ ಅಂತ, ಅದಕ್ಕೆ ಹಚ್ಚಿ ಸ್ವಲ್ಪ ಹಿಂಗೆ ತೀಡ್ಕೊಂಡು ಆಮೇಲೆ ಇಲ್ಲಿ ಕವರ್ ಇದೆಯಲ್ಲ ಆ ಕವರಿಗೆ ಕೂಡ ಆಯಿಲ್ ಹಚ್ಬೇಕು. ಎದಕ್ಕಂದರೆ ಹತ್ತಬಾರ್ದು ಅಂತೇಳಿ ಅಂತ. ಇವಾಗ ಇದನ್ನು ಹಂಗೆ ಮೆಲ್ಲಕ್ಕೆ ಅಗಲ ಮಾಡ್ಕೋಬೇಕು. ಒಬ್ಬೊಬ್ಬರು ತುಂಬ ದೊಡ್ಡ ಮಾಡ್ತಾರೆ, ಒಬ್ಬೊಬ್ಬರು ತುಂಬ ಸಣ್ಣ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಅಲ್ಲ, ನಂದು ಅಷ್ಟು ದೊಡ್ಡದೇನು ಬಂದಿಲ್ಲ, ಮಾಮೂಲು ಸೈಜ್ ಬಂದಿದೆ. ಮೀಡಿಯಮ್, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ಬಂದಿದೆ. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಇವಾಗ ಇದನ್ನು ನಾನ್ ಸ್ಟಿಕ್ ಇಟ್ಟಿದ್ದೀವಿ ನಾವು ಪ್ಯಾನ್, ಅದ್ರ ಮೇಲೆ ಹಾಕ್ಕೊತಿದ್ದೀನಿ. ಹಾಕಿ ನನಗೆ ಭಯ ಎಲ್ಲಿ ಹೋಗ್ಬಿಡುತ್ತೇನಂತ, ಆದರೆ ಹೋಗಲಿಲ್ಲ, ಚೆನ್ನಾಗೇ ಬಂತು. ಇವಾಗ ಇದನ್ನು ಚೆನ್ನಾಗಿ ಸುಡಬೇಕು. ಚೆನ್ನಾಗಿ ಅಂದರೆ ಈಗ ಉರಿ ಜಾಸ್ತಿ ಇಟ್ಟು ಅದು ಸುತ್ತ ಎಲ್ಲ ಚೆನ್ನಾಗಿ ಚಪಾತಿ ಹೇಗೆ ಸುಡ್ತೀವಲ್ರಿ ಆ ರೀತಿ ಸುಡಬೇಕು. ನೀವು ನಿಮ್ಮ ಊರಲ್ಲಿ ಯುಗಾದಿ ಹಬ್ಬಕ್ಕೆ ಏನೇನು ಸ್ವೀಟ್ ಮಾಡ್ತೀರಾ ಅನ್ನೋದು ಕಾಮೆಂಟ್ ಮಾಡಿರಿ. ನಾನು ಮಾಡಿರೋ ಹೋಳಿಗೆ ಚೆನ್ನಾಗಿ ಬಂದಿದೆನಾ ಬಂದಿಲ್ಲ, ಏನಾದರೂ ಮಿಸ್ಟೇಕ್ ಇದೆನಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಇವಾಗ ಎತ್ತಾಕ್ತಾ ಇದ್ದೀನಿ, ಸರಿಗೆ ಬರ್ತಾ ಇಲ್ಲ, ಅದು ಹಾಗೆ ಎತ್ತಾಕ್ತಾ ಇದ್ದೀನಿ. ಬಂತು. ಇಲ್ಲಿ ನೋಡ್ರಿ, ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಜೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ. ಬೆಟ್ರ್ ಫಸ್ಟ್ ಟೈಮ್ ಆದರೂ ಕೂಡ ಇದನ್ನೆಲ್ಲ ಚೆನ್ನಾಗಿ ಮುಂದೆ ಹಿಂದೆ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ಕೊಂಡ್ಮೇಲೆ ಇದು ತಿರುವಾಕೋದೇ ಕಷ್ಟ ಆಗ್ಬಿಟ್ಟಿತ್ತು ನನಗೆ, ಅಂದರೆ ಬೇಗ ಬರ್ತಾನೆ ಇದ್ದಿಲ್ಲ. ಹಾಗೆ ಟ್ರೈ ಮಾಡಿದೆ. ಆಯಿಲ್ ಹಾಕ್ಕೋಬೇಕು. ಹೋಳಿಗೆ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ಹತ್ಕೊಂಡ್ಬಿಡ್ತದಂತ. ಅದಕ್ಕೆ ಆಯಿಲ್ ಹಾಕಿ ಹಿಟ್ಟನ್ನ ಇದು ಅದು ಫಸ್ಟಿಗೆ ಇಡವತ್ನಾಗ ಕೂಡ, ಹೂರಣ ಇಡವತ್ನಾಗ ಕೂಡ ಹಿಟ್ಟು ಜಾಸ್ತಿನೇ ಆಯಿಲ್ ಹಾಕ್ಬೇಕು ಹಿಟ್ಟಿಗೆ. ಇವಾಗ ಮುಂದೆ ಹಿಂದ್ಗಡೆ ಚೆನ್ನಾಗಿ ಬೇಯಿಸಿ ಇದನ್ನು ಸುತ್ತ ಬೇಯಿಸ್ತಾ ಇದ್ದೀನಿ. ಎದಕ್ಕಂದರೆ ದಪ್ಪ ಇದೇನಾ ಆ ರೀತಿ ಇದ್ದರೆ ಟೇಸ್ಟ್ ಇರಲ್ಲ ಅಂತೇಳಿ ಅಂತ ಸುತ್ತ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದೀನಿ.
ಇವಾಗ ಆಗಿದೆ. ಇದನ್ನು ಫೋಲ್ಡ್ ಮಾಡಿ ತೆಗೆದ್ಬಿಟ್ರೆ ಹೋಳಿಗೆ ರೆಡಿ. ಫಸ್ಟ್ ಟೈಮ್ ಮಾಡಿರೋ ಹೋಳಿಗೆ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಹೇಗೆ ಬಂದಿದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಅಮ್ಮ ಮಾಡಿದ್ದಾರೆ. ಇದಕ್ಕೆಲ್ಲ ಕಾಮನ್ ಆಗಿ ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ ಇದೆಲ್ಲ ಪೇಸ್ಟ್ ಹಾಕಿ ಇದನ್ನು ಮಾಡಿದ್ದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಮ್ಮ ನಾನು. ಅಂದರೆ ಇವಾಗ ಹಬ್ಬ ಅಂದರೆ ಕಾಮನ್ ಆಗಿ ಎಲ್ಲ ಅಡುಗೆಗಳನ್ನು ಮಾಡಿ ದೇವಸ್ಥಾನ, ಮನೆ ದೇವರಿಗೆ ಇಲ್ಲ ಹತ್ತಿರದಲ್ಲಿರೋಂಥ ದೇವ್ರುಗಳಿಗೆಲ್ಲ ಹೋಗಿ ನೈವೇದ್ಯನ ಕಾಯಿನ ಕೊಟ್ಟು ಬರ್ತೀವಲ್ಲ, ಅದೇ ರೀತಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ವ್ಯೂ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಊರು ಹೊರಗಡೆ ಇದೆ ದೇವರು. ಇಲ್ಲೆಲ್ಲ ಸುತ್ತ ಗದ್ದೆಗಳು, ಅಲ್ಲೆಲ್ಲಿ ಇವಾಗ ಮನೆಗಳಾಗ್ತಿದ್ದಾವೆ. ಹೋಗ್ತಾ ಇದ್ದೀವ, ನಾನು ಅಲ್ಲೆಲ್ಲ ಚೆನ್ನಾಗಿ ಗದ್ದೆ ಇದೆ ಅಂತ ಹಂಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಸಜ್ಜೆನೋ ಜೋಳನೋ ನನಗೆ ಗೊತ್ತಿಲ್ಲ, ಏನು ಯಾವ ಬೆಳೆ ಅಂತ ನೀವು ಕಾಮೆಂಟ್ ಮಾಡಿ. ನಮ್ಮಮ್ಮ ಇದ್ದಾರೆ ಅಲ್ಲಿ, ನಮ್ಮಮ್ಮ ಹೋಗ್ತಾ ಇದ್ದಾರೆ, ನಮ್ಮಮ್ಮ ನಾನು ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು. ಇದು ನಾವು ಹೋಗಿದ್ದೆ ಎಷ್ಟು ಗಂಟೆಗೆ ಅಂದರೆ 10 ಗಂಟೆ ಒಳಗಡೆನೇ ಹೋಗಿದ್ದು. ಆದರೆ ಬಿಸಿಲು ನೋಡ್ರಿ ತುಂಬ ಇದೆ. ನಿಮ್ಮೂರಲ್ಲಿ ಬಿಸಿಲು ಯಾವ ರೀತಿ ಇದೆ ತಿಳಿಸಿ. ಇಲ್ಲೆಲ್ಲ ವ್ಯೂ ತುಂಬ ಚೆನ್ನಾಗಿದೆ ನೋಡೋಕೆ, ಅಂದರೆ ಹಚ್ಚ ಹಸಿರು ಇದೆ. ಆದರೆ ಬಿಸಿಲು ಕೂಡ ತುಂಬಾ ಇದೆ ನಮ್ಮೂರಲ್ಲಿ. ಇಲ್ಲೆಲ್ಲ ಹಿಂಗೆ ಹೋಗೋ ಮುಂದ್ಗಡೆ ಇಲ್ಲಿ ಒಂದು ಗಾರ್ಡನ್ ಬರುತ್ತೆ. ಗಾರ್ಡನ್ ಅಂದರೆ ಒಂದು ಪಾರ್ಕ್. ಆ ಪಾರ್ಕ್ ಓಪನ್ ಇದ್ದಿಲ್ಲ. ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ ನೋಡ್ರಿ, ತುಂಬ ಗದ್ದೆಯಲ್ಲಿ. ಇನ್ನು ಸ್ವಲ್ಪ ದಿನಕ್ಕೆ ಈ ಗದ್ದೆಗಳು ಕೂಡ ಮನೆಗಳು ಆಗ್ಬಿಡ್ತಾವೇನೋ. ಎಲ್ಲಿ ನೋಡಿದ್ರು ಗದ್ದೆಗಳೆಲ್ಲ ಮನೆಗಳು ಮಾಡ್ತಾ ಇದ್ದಾರೆ. ಈ ಗಿಡ ನೋಡ್ರಿ ತುಂಬ ವರ್ಷದಲ್ಲಿದ್ದ ಹಂಗೆ ಇದೆ, ತುಂಬ ದೊಡ್ಡ ಗಿಡ. ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಆ ಗಿಡನ ಚಿಕ್ಕವರಿದ್ದಾಗಲಿದ್ದ ನೋಡ್ತಾ ಇದ್ದೀವಿ. ಇದೇ ನೋಡ್ರಿ ಪಾರ್ಕ್ ಅಂದಲ್ಲ. ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಇದೇ ಪಾರ್ಕ್, ಆದರೆ ಅದು ಲಾಕ್ ಮಾಡಿದ್ರು, ತೋರ್ಸೋಕ್ಕಾಗಲಿಲ್ಲ. ನಾನು ಹಿಂಗೆ ದೂರದಲ್ಲಿದ್ದನೇ ಕ್ಯಾಪ್ಚರ್ ಮಾಡಿದೆ. ಇದೇ ದೇವಸ್ಥಾನ. ದಿನ ಅಂದರೆ ಸ್ವಲ್ಪ ಜನ ಇರ್ತಾರೆ. ಮಂಗಳವಾರ ಶುಕ್ರವಾರ ಅಂದರೆ ಇದು ಅಮ್ಮವಾರ ಅಲ್ಲ, ಅಂದರೆ ಹೆಣ್ಣು ದೇವತೆ ಅಲ್ಲ. ಮಂಗಳವಾರ ಶುಕ್ರವಾರ ತುಂಬ ಜನ ಬರ್ತಾರೆ. ಆದರೆ ಇವತ್ತು ಹಬ್ಬ ಇರೋದಕ್ಕೆ ನಮ್ಮ ಥರನೇ ಎಲ್ಲರೂ ಏನು ನೈವೇದ್ಯ ತೊಗೊಂಡು ಬಂದಿದ್ದಾರೆ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ಮಾಡಿರೋ ಅಡುಗೆ ತೋರಿಸ್ತೀವಿ. ರೈಸ್, ಹೋಳಿಗೆ ಸಾರು, ಬದನೆಕಾಯಿ, ಆಲೂಗಡ್ಡೆ ಪಲ್ಯ ಆ ಕಡೆ, ಇಲ್ಲಿ ಚಿತ್ರಾನ್ನ, ಹೋಳಿಗೆನ ಅವಾಗೆ ತೋರಿಸಿದ್ದೀನಿ. ಇದು ಬದನೆಕಾಯಿ ಆಲೂಗಡ್ಡೆ ಪಲ್ಯ, ಸಂಡಿಗೆ, ಬೇವು ಬೆಲ್ಲದು ಮರ್ತ್ಬಿಟ್ಟಿನಿ ಫೋಟೋ ಹಾಕೋದು. ಇದು ತುಪ್ಪ. ನಿಮ್ಮೂರಲ್ಲಿ ನೀವು ಏನೇನು ಮಾಡ್ತೀರಿ